ಸ್ನೇಹಿತರೆ, ಯಾರು ಜೀವನದಲ್ಲಿ ಯಶಸ್ಸು ಕೀರ್ತಿಯನ್ನು ಗಳಿಸೋರು, ಯಾರು ಗುರಿ ಸಾಧನೆಯನ್ನು ಮಾಡೋರು, ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದೋರು, ಇವರೆಲ್ಲರೂ ಕೂಡ ಒಂದೇ ಒಂದು ಅತ್ಯದ್ಭುತವಾದ ಗುಣ ಇವರಲ್ಲಿ ಅಡಕವಾಗಿರುತ್ತೆ. ಅದೇನು ಅಂದರೆ ಧೈರ್ಯ. ಯಾವ ವ್ಯಕ್ತಿಗೆ ಧೈರ್ಯ ಅನ್ನೋದು ಹೃದಯದಲ್ಲಿರುತ್ತೋ ಅಂಥವ್ರು ಖಂಡಿತವಾಗ್ಲೂ ಆ ಒಂದು ಗುರಿಯನ್ನು ತಲುಪ್ತಾರೆ. ಅವರು ಹೋಗಬೇಕಾಗಿರುವಂತಹ ಗಮ್ಯವನ್ನು ಮುಟ್ತಾರೆ. ಧೈರ್ಯ ಬಹಳ ಬಹಳ ಮುಖ್ಯ. ಇದರ ಜೊತೆಗೆ ಅದ್ಭುತವಾಗಿ ಪ್ಲಾನಿಂಗ್ ಮಾಡುವಂತಹ ರೀತಿ ನೀತಿ, ಶಕ್ತಿ, ಅದರ ಜೊತೆಗೆ ಯುಕ್ತಿ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದ. ಇದನ್ನು ಅರ್ಥ ಮಾಡಿಕೊಂಡು ಕೆಲವರು ಕೇವಲ ಒಂದೇ ಮುಖದಲ್ಲಿ ಎರಡೂ ಕಡೆ ಇರುವ ನಾಣ್ಯಗಳನ್ನು ಚಲಾವಣೆಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಬರೋದಿಲ್ಲ. ಶಕ್ತಿ ಮತ್ತು ಯುಕ್ತಿ ಒಂದು ನಾಣ್ಯದ ಎರಡು ಮುಖಗಳು. ಅದೇ ರೀತಿ ಮೂಲವಾಗಿ ನಿಮಗೆ ತಿಳಿಸ್ತಾ ಇರುವಂಥದ್ದು, ಈ ಎರಡೂ ಬೇರೆ ಬೇರೆ ಮುಖಗಳಿದ್ದರೆ ಆ ನಾಣ್ಯ ಚಲಾವಣೆಯಲ್ಲಿ ಇರುತ್ತೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಬಹುದು, ಯಶಸ್ಸು ಕೀರ್ತಿಯನ್ನು ಗಳಿಸಬಹುದು, ಗುರಿ ಸಾಧನೆಯನ್ನು ಮಾಡಬಹುದು. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಕರೀತಾರೆ ಹಿರಿಯರು. ಯಾರಿಗೆ ಧೈರ್ಯ ಇರುತ್ತೋ ಅವನು ಸಾಹಸಿ ಆಗ್ತಾನೆ. ಸಾಹಸಿ ಆದವನಿಗೆ ಲಕ್ಷ್ಮಿ ಒಲ್ದೇ ಒಲಿತಾರೆ. ಇದನ್ನು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯವಾಗುತ್ತೆ. ಮೂಲವಾಗಿ ಆ ಪ್ಲಾನಿಂಗ್ ಇದು ನಿಮ್ಮ ಜೀವನಕ್ಕೆ ಅತ್ಯದ್ಭುತವಾದ ಹಾದಿಯನ್ನು ಮಾಡಿಕೊಡುತ್ತೆ. ಯಾರಿಗೆ ಇದು ಅರ್ಥ ಆಗುತ್ತೋ ಅತ್ಯದ್ಭುತವಾದ ಜೀವನ ಅವರಿಗೆ ಪ್ರಾಪ್ತಿಯಾಗುತ್ತೆ, ಪರಿವರ್ತನೆ ಆಗುತ್ತೆ. ಅರ್ಥ ಆಗದಿದ್ದವರು ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆಯೊಂದಿಗೆ ಎಲ್ಲವನ್ನ ತಿಳಿಸ್ತೀನಿ.